Hello everyone. ಓವರ್‌ಹೆಡ್ ಸರ್ವಿಸ್ ಮೇನ್‌ನಲ್ಲಿ ಯೂಸ್ ಮಾಡುವಂತಹ ಮೆಟೀರಿಯಲ್ಸ್‌ನ ಬಗ್ಗೆ ಈ ವಿಡಿಯೋದಲ್ಲಿ ಎಕ್ಸ್‌ಪ್ಲೇನ್ ಮಾಡ್ತೀನಿ. ವಿಡಿಯೋ ಸ್ಕಿಪ್ ಮಾಡದೆ ಲಾಸ್ಟ್‌ನ ನೋಡಿ. ಸರ್ವಿಸ್ ಮೇನ್‌ನಲ್ಲಿ ಯಾವ ಮೆಟೀರಿಯಲ್ಸ್‌ನ ಯೂಸ್ ಮಾಡ್ತಾರೆ ಅಂತ ನೀವು ತಿಳ್ಕೋಬಹುದು. ಈ ವಿಡಿಯೋಸ್‌ನ ನಿಮ್ಮ ಫ್ರೆಂಡ್ಸ್‌ಗಳಿಗೂ ಶೇರ್ ಮಾಡಿ. ಸೊ ಅವರು ಕೂಡ ಸರ್ವಿಸ್ ಮೇನ್‌ನಲ್ಲಿ ಏನೇನು ಯೂಸ್ ಮಾಡ್ತಾರೆ ಅಂತ ತಿಳ್ಕೊತಾರೆ ಫ್ರೆಂಡ್ಸ್. ಸೊ ನೀವು ಏನಾದರೂ ನಮ್ಮ ಚಾನೆಲ್‌ನಲ್ಲಿ ಫಸ್ಟ್ ಟೈಮ್ ವಿಡಿಯೋ ನೋಡ್ತಾ ಇದ್ರೆ ಕೆಳಗಡೆ ಸಬ್ಸ್ಕ್ರೈಬ್ ಬಟನ್ ಅಂತ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ. ಅದೇ ರೀತಿ ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ಏಕೆಂದ್ರೆ ನಾನು ಮುಂದೆ ಅಪ್ಲೋಡ್ ಮಾಡುವಂತ ವಿಡಿಯೋ ನೋಟಿಫಿಕೇಶನ್ ನಿಮಗೆ ಬೇಗನೆ ಬರಲಿ ಅಂತ ದಯವಿಟ್ಟು ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ಸರ್ವಿಸ್ ಮೇನ್ ನಲ್ಲಿ ಯೂಸ್ ಮಾಡುವಂತ ಮೆಟೀರಿಯಲ್ಸ್ ಬಗ್ಗೆ ನೋಡೋಣ. ಸೊ ಸರ್ವಿಸ್ ಮೇನ್ ಅಂತ ಬಂದ್ರೆ ಟೂ ಟೈಪ್ಸ್ ಐತೆ. ಒಂದು ಓವರ್ ಹೆಡ್ ಸರ್ವಿಸ್ ಮೈನ್, ಇನ್ನೊಂದು ಅಂಡರ್ ಗ್ರೌಂಡ್ ಸರ್ವಿಸ್ ಮೈನ್. ಸೊ ಓವರ್ ಹೆಡ್ ಸರ್ವಿಸ್ ಮೈನ್ಸ್ ಜಾಸ್ತಿ ನೋಡ್ತಾ ಇರಬಹುದು. ಸೊ ಅಂಡರ್ ಗ್ರೌಂಡ್ ಸರ್ವಿಸ್ ಮೈನ್ ನ ನಾವು ನೋಡಕ್ಕಾಗಲ್ಲ. ಸಿಟಿ ಸೈಡ್ ನಲ್ಲಿ ಅಂಡರ್ ಗ್ರೌಂಡ್ ಸರ್ವಿಸ್ ಲೈನ್ ಮಾಡಿರ್ತಾರೆ ಫ್ರೆಂಡ್ಸ್. ಸೊ ಇವಾಗ ಓವರ್ ಹೆಡ್ ಸರ್ವಿಸ್ ಮೈನ್ ನಲ್ಲಿ ಯೂಸ್ ಮಾಡುವಂತಹ ಮೆಟೀರಿಯಲ್ಸ್ ಬಗ್ಗೆ ನೋಡೋಣ. ಸೊ ಫಸ್ಟ್ ಒನ್ ಬ್ರೇಕ್ ಇನ್ಸುಲೇಟರ್ ಅಂತ. ಸೊ ನೀವು ಕಾಮನ್ ಆಗಿ ಎಲೆಕ್ಟ್ರಿಕಲ್ ಪೋಲ್ ಮತ್ತೆ ಸಪೋರ್ಟ್ ಪೈಪ್ ಇರುತ್ತಲ್ಲ, ಸೊ ಆ ಪೈಪ್ ಗಳಲ್ಲಿ ಈ ಬ್ರೇಕ್ ಇನ್ಸುಲೇಟರ್ ನ ಯೂಸ್ ಮಾಡಿರ್ತಾರೆ ಫ್ರೆಂಡ್ಸ್. ಏನ್ ರೀಸನ್ ಗೋಸ್ಕರ ಅಂದ್ರೆ, ಸೊ ಜಿ ಐ ವೈರ್ ಅಂತ ಇರುತ್ತೆ. ಸೊ ಅದನ್ನ ಎಲ್ ಕಟ್ಟಕ್ಕೆ ಈ ಬ್ರೇಕ್ ಇನ್ಸುಲೇಟರ್ ನ ಯೂಸ್ ಮಾಡ್ತಾರೆ. ಸೊ ಇದರ ಕೆಪಾಸಿಟಿ ಬಂದು 1.1 ಕೆವಿ ಆಗಿರುತ್ತೆ ಫ್ರೆಂಡ್ಸ್. ಸಾರಿ, ಕೆವಿ ಆಗಿರುತ್ತೆ, ಕಿಲೋ ವೋಲ್ಟ್ ಆಗಿರುತ್ತೆ. 1.1 ಕಿಲೋ ವೋಲ್ಟ್ ಆಗಿರುತ್ತೆ ಫ್ರೆಂಡ್ಸ್. ಸರಿನಾ? ಈ ಬ್ರೇಕ್ ಇನ್ಸುಲೇಟರ್ ನ ಮೇನ್ ಆಗಿ ಯೂಸ್ ಮಾಡ್ತಾರೆ. ಸೊ ಎಲ್ಲಂದ್ರೆ ಪೋಲ್ ಮತ್ತೆ ಸಪೋರ್ಟ್ ಪೈಪ್ ಇರುತ್ತಲ್ಲ, ಆ ಪ್ಲೇಸ್ ನಲ್ಲಿ ಯೂಸ್ ಮಾಡಿರ್ತಾರೆ ಫ್ರೆಂಡ್ಸ್. ಕಾಮನ್ ಆಗಿ 3 ಅಥವಾ 2 ಬ್ರೇಕ್ ಇನ್ಸುಲೇಟರ್ ನ ಯೂಸ್ ಮಾಡ್ತಾರೆ. ಸೊ ನೆಕ್ಸ್ಟ್ ಒಂದು ಬಂದು ಜಿ ಐ ಮೆಸೆಂಜರ್ ವೈರ್ ಅಂತ. ಸೊ ಈ ಜಿ ಐ ಮೆಸೆಂಜರ್ ವೈರ್ ನ ಸೊ ಏನ್ ರೀಸನ್ ಗೋಸ್ಕರ ಯೂಸ್ ಮಾಡ್ತೀವಿ ಅಂದ್ರೆ, ಸರ್ವಿಸ್ ಕೇಬಲ್ ಗೆ ಸ್ಟ್ರೆಂತ್ ಇರುತ್ತೆ ಅಂತ ಈ ಜಿ ಐ ಮೆಸೆಂಜರ್ ವೈರ್ ನ ಯೂಸ್ ಮಾಡ್ತೀವಿ. ಸೊ ಇದು ಬಂದು ಜಿ ಐ ವೈರ್ ಇಂದ ಗ್ಯಾಲ್ವನೈಸ್ಡ್ ಐರನ್ ಇಂದ ಆಗಿರುತ್ತೆ. ಇದು ಬಂದು ರೇಟಿಂಗ್ ಯಾವ ರೇಟಿಂಗ್ ಸಿಗುತ್ತೆ ಅಂದ್ರೆ 10 SWG, 8 SWG, 6 SWG. ಸೊ ಇದು ಬಂದು ಡಿಪೆಂಡಿಂಗ್ ಅಪ್ ಅಂತ ಕಿಲೋವ್ಯಾಟ್ ಮೇಲೆ ಡಿಪೆಂಡಿಂಗ್ ಆಗಿರುತ್ತೆ. ಸೊ ಅದು ಬಂದು ಲೋಡ್ ಮೇಲೆ ಡಿಪೆಂಡ್ ಆಗಿ ನಾವು ಮಾರ್ಕೆಟ್ ನಲ್ಲಿ ಅವೈಲೇಬಲ್ ಇರುತ್ತೆ. ಸೊ ನಾವು ಕಾಮನ್ ಆಗಿ 8 SWG ಅಥವಾ 6 SWG ನ ಯೂಸ್ ಮಾಡ್ತೀವಿ. ಸೊ ಮೂರನೇದು ಬಂದು ಸರ್ವಿಸ್ ಕೇಬಲ್ ಅಂತ. ಸೊ ಈ ಸರ್ವಿಸ್ ಕೇಬಲ್ ಬಂದು ಕಾಮನ್ ಆಗಿ 4 ಸ್ಕ್ವೇರ್ mm ಇಂದ 6 ಸ್ಕ್ವೇರ್ mm, 10 ಸ್ಕ್ವೇರ್ mm ಅಂತ ನಾವು ಯೂಸ್ ಮಾಡ್ತೀವಿ. ಸೊ ಸ್ಮಾಲ್ ಹೌಸ್ ಆಗಿದ್ರೆ ನಾವು 4 ಸ್ಕ್ವೇರ್ mm ಯೂಸ್ ಮಾಡ್ತೀವಿ. ಸೊ ಈ 4 ಸ್ಕ್ವೇರ್ mm ಒಂದು ಕಾಮನ್ ಆಗಿ ಒಂದು ಕಾಯಿಲ್ ಅಂತ ಬಂದ್ರೆ 19 ಮೀಟರ್ ಇರುತ್ತೆ. ಸೊ ಅಪ್ರಾಕ್ಸಿಮೇಟ್ಲಿ 700 to 800 rupees ಇರುತ್ತೆ ಫ್ರೆಂಡ್ಸ್ ಒಂದು ಕಾಯಿಲ್. ಸೊ ಒಂದು ಕಾಯಿಲ್ ಅಂತ ತಗೊಂಡ್ರೆ 19 ಮೀಟರ್ ಇರುತ್ತೆ. ಸರಿನಾ? ಇದು ಸರ್ವಿಸ್ ಕೇಬಲ್. ಇದನ್ನ ಮೇನ್ ಆಗಿ ಯೂಸ್ ಮಾಡ್ತೀವಿ. ಏನ್ ರೀಸನ್ ಅಂದ್ರೆ ಪವರ್ ಸಪ್ಲೈನ ಪಾಸ್ ಮಾಡಲು. ನಾಲ್ಕನೇದು ಬಂದು ರೀಲ್ ಇನ್ಸುಲೇಟರ್ ಅಂತ. ಈ ರೀಲ್ ಇನ್ಸುಲೇಟರ್ ಬಂದು ಕಾಮನ್ ಆಗಿ 12.5 mm ಇರುತ್ತೆ. ಐ ಮೀನ್ ಇನ್ಸೈಡ್ ಇರುವಂತಹ ಡಯಾಮೀಟರ್ ಬಂದು 12.5 mm ಇರುತ್ತೆ. ಇದು ಬಂದು ಪಾರ್ಷಿಯಲ್ ಇಂದ ಆಗಿರುತ್ತೆ. ಐ ಮೀನ್ ಪಾರ್ಷಿಯಲ್ ಮೆಟೀರಿಯಲ್ ಇಂದ ಆಗಿರುತ್ತೆ. ಬ್ರೇಕ್ ಇನ್ಸುಲೇಟರ್ ಅಷ್ಟೇ ಪಾರ್ಷಿಯಲ್ ಇಂದ ಆಗಿರುತ್ತೆ. ಈ ರೀಲ್ ಇನ್ಸುಲೇಟರ್ ಕೂಡ ಅಷ್ಟೇ ಪಾರ್ಷಿಯಲ್ ಮೆಟೀರಿಯಲ್ ಇಂದ ಆಗಿರುತ್ತೆ. ಇದರ ಇನ್ನರ್ ಡಯಾಮೀಟರ್ ಬಂದು 12.5 mm ಡಯಾಮೀಟರ್ ಆಗಿರುತ್ತೆ ಫ್ರೆಂಡ್ಸ್. ಸರಿನಾ? ಸೊ ಅಪ್ರಾಕ್ಸಿಮೇಟ್ಲಿ 1.2 ಸೆಂಟಿಮೀಟರ್. ಸೊ ಇದು ಆ ಮಾರ್ಕೆಟ್ ನಲ್ಲಿ ಪ್ಲಾಸ್ಟಿಕ್ ನಲ್ಲೂ ಅವೈಲೇಬಲ್ ಇರುತ್ತೆ. ಇವಾಗ ಆಲ್ಮೋಸ್ಟ್ ಎಲ್ಲ ಪ್ಲಾಸ್ಟಿಕ್ ನ ಪ್ಲೇಸ್ ಮಾಡ್ತಾ ಇದ್ದಾರೆ. ಪ್ಲಾಸ್ಟಿಕ್ ಪ್ಲೇಸ್ ಮಾಡಿದ್ರೆ ಲಾಂಗ್ ಲೈಫ್ ಬರಲ್ಲ. ಅಪ್ರಾಕ್ಸಿಮೇಟ್ಲಿ ಒಂದು 3 to 4 ಇಯರ್ಸ್ ಬರುತ್ತೆ. ಅದಾದ್ಮೇಲೆ ಡ್ಯಾಮೇಜ್ ಆಗುತ್ತೆ ಫ್ರೆಂಡ್ಸ್. ಸೊ ಇದಾದ್ರೆ ಪಾರ್ಷಿಯಲ್ ಇನ್ಸುಲೇಟರ್ ಆಗಿದ್ರೆ ಒಂದು 10 to 15 ಇಯರ್ಸ್ ಖಂಡಿತ ಬರುತ್ತೆ. ಒಂದು ರೀಸನ್ ಇಂದ ಪಾರ್ಷಿಯಲ್ ಇನ್ಸುಲೇಟರ್ ನ ಯೂಸ್ ಮಾಡಿ. ಸೊ ಮಾರ್ಕೆಟ್ ನಲ್ಲಿ ಸಿಗುತ್ತೆ ಅಂತ ಪ್ಲಾಸ್ಟಿಕ್ ನ ಯೂಸ್ ಮಾಡಬೇಡಿ. ಏನ್ ರೀಸನ್ ಅಂದ್ರೆ ಲಾಂಗ್ ಲೈಫ್ ಬರಲ್ಲ. ಸರಿನಾ ಫ್ರೆಂಡ್ಸ್? ಸೊ ಫಿಫ್ತ್ ಒನ್ ಬಂದು ಸಪೋರ್ಟಿಂಗ್ ಪೈಪ್. ಸೊ ಈ ಸಪೋರ್ಟಿಂಗ್ ಪೈಪ್ ಒಂದು ಕಾಮನ್ ಆಗಿ ಜಿ ಐ ಪೈಪ್ ಇಂದ ಆಗಿರುತ್ತೆ. ಸೊ ನಾವು ಇದರಲ್ಲಿ ಡಿಫ್ರೆಂಟ್ ವೆರೈಟಿ ಇರುತ್ತೆ. ಸರಿನಾ? 40 mm ಡಯಾಮೀಟರ್ ಇರುತ್ತೆ, 3 mm ಥಿಕ್ನೆಸ್ ಜಿ ಐ ಪೈಪ್. ಸೊ ಲೆಂತ್ ಬಂದು ಕಾಮನ್ ಆಗಿ 1.8 ಲೆಂತ್ ಇರುತ್ತೆ. ಸಿಂಗಲ್ ಫೇಸ್ ಆಗಲಿ 3 ಫೇಸ್ ಆಗಲಿ 1.8 ಮೀಟರ್ ಲೆಂತ್ ಇರಬೇಕು. ಸೊ 3 ಫೇಸ್ ಆಗಿದ್ರೆ 15 mm ಡಯಾಮೀಟರ್ ಇರಬೇಕು. ಇನ್ನರ್ ಡಯಾಮೀಟರ್ ಬಂದು 15 mm ಇರಬೇಕು. ಥಿಕ್ನೆಸ್ ಬಂದು 3 mm. ಅದೇ ಸಿಂಗಲ್ ಫೇಸ್ ಆಗಿದ್ರೆ 40 mm ಡಯಾಮೀಟರ್ ಇರಬೇಕು ಫ್ರೆಂಡ್ಸ್. ಇದು ಸಪೋರ್ಟಿಂಗ್ ಪೈಪ್ ಅಂತ. ಸೊ ನಿಮ್ಮ ಮನೆ ಹತ್ರ ಇದನ್ನ ಈ ಸಪೋರ್ಟಿಂಗ್ ಪೈಪ್ ನ ಪ್ಲೇಸ್ ಮಾಡಿರ್ತೀರಿ. ಸರಿನಾ? ಸೊ ಪೋಲ್ ಇಂದ ಈ ಸಪೋರ್ಟಿಂಗ್ ಪೈಪ್ ಗೆ ಆ ಜೆ ವೈರ್ ನ ಎಲ್ಲಿ ಕಟ್ಟಿರ್ತೀವಿ, ಅದಕ್ಕೋಸ್ಕರ ಈ ಸಪೋರ್ಟಿಂಗ್ ಪೈಪ್ ಬೇಕಾಗುತ್ತೆ. ಸೊ ಈ ಸಪೋರ್ಟಿಂಗ್ ಪೈಪ್ ಗೆ ಒಂದು ಕ್ಲಾಂಪ್ ಬೇಕಾಗುತ್ತೆ. ಕ್ಲಾಂಪ್ ನ ಕೂಡ ನೀವು ಪರ್ಚೇಸ್ ಮಾಡಬೇಕು, ಲಾಸ್ಟ್ ಅಲ್ಲಿ ಇರುತ್ತೆ. ಸೊ ಸಿಕ್ಸ್ತ್ ಒನ್ ಒಂದು ಮೀಟರ್ ಬೋರ್ಡ್. ಸೊ ಈ ಮೀಟರ್ ಬೋರ್ಡ್ ನ ಏನ್ ರೀಸನ್ ಗೋಸ್ಕರ ಪರ್ಚೇಸ್ ಮಾಡ್ತೀವಿ ಅಂದ್ರೆ, ನಾವು ಎನರ್ಜಿ ಮೀಟರ್ ಮತ್ತೆ ಫ್ಯೂಸ್ ನ ಪ್ಲೇಸ್ ಮಾಡ್ತೀವಿ, MCB ನ ಪ್ಲೇಸ್ ಮಾಡ್ತೀವಿ. ಐ ಮೀನ್ ಪ್ರೊಟೆಕ್ಟಿವ್ ಎಕ್ವಿಪ್ಮೆಂಟ್ಸ್ ನ ಪ್ಲೇಸ್ ಮಾಡಬೇಕಾಗುತ್ತೆ. ಸೊ ಅದಕ್ಕೋಸ್ಕರ ಮೀಟರ್ ಬೋರ್ಡ್ ನ ನಾವು ಪ್ಲೇಸ್ ಮಾಡಬೇಕಾಗುತ್ತೆ. ಸೊ ಅದಕ್ಕೆ ನಾವು ಪರ್ಟಿಕ್ಯುಲರ್ ಆಗಿ ಯಾವ ಸೈಜ್ ನಲ್ಲಿ ಬೇಕಾಗುತ್ತೋ ಆ ಸೈಜ್ ನಲ್ಲಿ ನೀವು ಪರ್ಚೇಸ್ ಮಾಡಬೇಕಾಗುತ್ತೆ. ಸೊ ನೀವು ಎಕ್ಸ್ಟ್ರಾ ಸಪರೇಟ್ ಆಗಿ ಅಥವಾ ನೀವೇನಾದ್ರೂ ಮತ್ತೆ ಎಷ್ಟೆಕ್ಸ್ಟ್ರಾ ಏನಾದ್ರು ಪ್ರೊಟೆಕ್ಟಿವ್ ಎಕ್ವಿಪ್ಮೆಂಟ್ ನ ಪ್ಲೇಸ್ ಮಾಡಿದ್ರೆ, ಸೊ ಸೈಜ್ ಬಂದು ನೀವು ಜಾಸ್ತಿ ಇನ್ಕ್ರೀಸ್ ಮಾಡಬೇಕಾಗುತ್ತೆ ಫ್ರೆಂಡ್ಸ್. ಸೊ ಇದು ಸಿಕ್ಸ್ತ್ ಒನ್ ಮೀಟರ್ ಬೋರ್ಡ್ ಆಗಿರುತ್ತೆ. ಸೊ ಸೆವೆಂತ್ ಒನ್ ಸರ್ವಿಸ್ ಪೈಪ್. ಸೊ ಈ ಸರ್ವಿಸ್ ಪೈಪ್ ನ ಏನ್ ರೀಸನ್ ಗೋಸ್ಕರ ಅಂದ್ರೆ, ಮೀಟರ್ ಬೋರ್ಡ್ ಇಂದ ಒಳ್ಳೆ ಐ ಮೀನ್ ಡಿಸ್ಟ್ರಿಬ್ಯೂಷನ್ ಮನೆ ಒಳಗಡೆ ಇರುವಂತಹ ಡಿಸ್ಟ್ರಿಬ್ಯೂಷನ್ ಬಾಕ್ಸ್ ಗೆ ತಗೊಂಡು ಹೋಗಲು ಸರ್ವಿಸ್ ಪೈಪ್ ಬೇಕು. ಅದಿಲ್ಲದೆ ಸಪೋರ್ಟಿಂಗ್ ಪೈಪ್ ಇಂದ ಮೀಟರ್ ಬೋರ್ಡ್ ಗೆ ಬರುವಂತ ಲೈನ್ ಬೇಕಲ್ಲ, ಸೊ ಅಲ್ಲೂ ಕೂಡ ಸರ್ವಿಸ್ ಪೈಪ್ ಬೇಕಾಗುತ್ತೆ ಫ್ರೆಂಡ್ಸ್. ಸೊ ಇದರ ಥಿಕ್ನೆಸ್ ಬಂದು ಕಾಮನ್ ಆಗಿ
2 mm ಥಿಕ್ನೆಸ್ ಇದ್ರೆ ಸಾಕು. ಸೊ 4 mm 5 mm ಥಿಕ್ನೆಸ್ ಬಂದು ನಾವು ರೂಫ್ ಗಳಿಗೆ ಪ್ಲೇಸ್ ಮಾಡ್ತೀವಿ. ಸೊ ಅದು ಬೇಕಾಗಿಲ್ಲ. 2 mm ಥಿಕ್ನೆಸ್ ಇದ್ರೆ ಸಾಕಾಗುತ್ತೆ ಫ್ರೆಂಡ್ಸ್, ಸರಿನಾ? ಈ PVC ಪೈಪ್ ಅಂತ ಕರೀತಾರೆ. ಸೊ 8th ಒನ್ ಬಂದು ಕ್ಲಾಂಪ್. ಈ ಕ್ಲಾಂಪ್ ಬಂದು ಕಾಮನ್ ಆಗಿ ಸಪೋರ್ಟಿಂಗ್ ಪೈಪ್ ಮತ್ತೆ PVC ಪೈಪ್ ಇರುತ್ತಲ್ಲ, ಸೊ ಅದನ್ನ ಪ್ಲೇಸ್ ಮಾಡಕ್ಕೆ ಈ ಕ್ಲಾಂಪ್ ಬಂದು ಬೇಕಾಗುತ್ತೆ. ಸೊ ಈ ಕ್ಲಾಂಪ್ ಬಂದು ಕಾಮನ್ ಆಗಿ MS ಆಗಿರುತ್ತೆ, ಅದನ್ನ ಪರ್ಚೇಸ್ ಮಾಡಿ. ಸೊ ನೆಕ್ಸ್ಟ್ 9ನೇದು ಬಂದು ಅರ್ಥಿಂಗ್. ಸೊ ಸರ್ವಿಸ್ ಅಂತ ಮಾಡಿದ್ರೆ ಖಂಡಿತ ಅರ್ಥಿಂಗ್ ಮಾಡಬೇಕಾಗುತ್ತೆ. ಅರ್ಥಿಂಗ್ ಬಗ್ಗೆ ನಮ್ಮ ಚಾನಲ್ ಆಲ್ರೆಡಿ ವಿಡಿಯೋ ಅಪ್ಲೋಡ್ ಮಾಡಿದೀನಿ, ನೋಡಿಲ್ಲ ಅಂದ್ರೆ ಡಿಸ್ಕ್ರಿಪ್ಷನ್ ಲಿಂಕ್ ಕೊಡ್ತೀನಿ, ಕ್ಲಿಕ್ ಮಾಡಿ ಆ ವಿಡಿಯೋ ನೋಡಿ ಫ್ರೆಂಡ್ಸ್. ಅರ್ಥಿಂಗ್ ಯಾವ ರೀತಿ ಮಾಡ್ತಾರೆ ಅಂತ ನೀವು ತಿಳ್ಕೊಳ್ಳಿ, ಸರಿನಾ? ಸೊ ಅರ್ಥಿಂಗ್ ಮೇನ್ ಆಗಿ GI ಪೈಪ್ ಬೇಕಾಗುತ್ತೆ, GI ಮೆಸೆಂಜರ್ ಇರಬೇಕಾಗುತ್ತೆ, ಚಾರ್ಕೋಲ್, ಸಾಲ್ಟ್ ಮತ್ತೆ ವಾಟರ್ ಬೇಕಾಗುತ್ತೆ. ಸೊ GI ಪೈಪ್ ಬಂದು ಕಾಮನ್ ಆಗಿ ಸೇಮ್ ಸರ್ವಿಸ್ ಪೈಪ್ ಹೆಂಗ್ ಪರ್ಚೇಸ್ ಮಾಡ್ತೀವೋ ಸೊ ಅದೇ ರೀತಿ ಇರಬೇಕು. ಸೊ ಅಂದ್ರೆ ಆ GI ಪೈಪ್ ನಲ್ಲಿ ಹೋಲ್ಸ್ ಇರಬೇಕು ಫ್ರೆಂಡ್ಸ್, ಅಲ್ಲಲ್ಲಿ ಹೋಲ್ಸ್ ಇರಬೇಕು. ಏನ್ ರೀಸನ್ ಅಂದ್ರೆ ವಾಟರ್ ನ ಪ್ಲೇಸ್ ಮಾಡುವಾಗ ಆ ವಾಟರ್ ಬಂದು ಡಿಸ್ಟ್ರಿಬ್ಯೂಟ್ ಆಗ್ಲಿ ಅಂತ ನಾವು ಹೋಲ್ಸ್ ನ ಪ್ಲೇಸ್ ಮಾಡ್ತೀವಿ. ಸೊ 10th ಒನ್ ಬಂದು ಫ್ಯೂಸ್. ಸೊ ಫ್ಯೂಸ್ ಏನ್ ಬಂದು ಕಾಮನ್ ಆಗಿ 6 amps ಅಥವಾ 32 amps, 6 amps ಇಂದ 32 amps ಕಂಡ ನಾವು ಪರ್ಚೇಸ್ ಮಾಡಬೇಕಾಗುತ್ತೆ. ಸೊ ಲೋಡ್ ಮೇಲೆ ಡಿಪೆಂಡ್ ಮಾಡಿ ಪರ್ಚೇಸ್ ಮಾಡಿ ಫ್ರೆಂಡ್ಸ್, ಸರಿನಾ? ಸೊ 11th ಒನ್ ಬಂದು MCB ನ ಆವಾಗ ಪ್ಲೇಸ್ ಮಾಡ್ತಿರಲಿಲ್ಲ, ಬಟ್ ಇವಾಗ ಎಲ್ಲರೂ ಪ್ಲೇಸ್ ಮಾಡ್ತಿದ್ದಾರೆ. ಸೊ MCB ಬಂದು ಕಾಮನ್ ಆಗಿ ಅಬೌವ್ 32 amps ಮೇಲೆ ಪ್ಲೇಸ್ ಮಾಡಿ, C ಆಗಲಿ B ಟೈಪ್ ಆಗಲಿ. ಸೊ MCB ನಲ್ಲಿ ತುಂಬಾ ಟೈಪ್ಸ್ ಇದೆ, B, C, D, K, Z ಅಂತ. ಸೊ ಎಕ್ಸ್ಪ್ಲೇನ್ ಮಾಡಿದೀನಿ, ಆ ವಿಡಿಯೋ ನೋಡಿಲ್ಲ ಅಂದ್ರೆ ಡಿಸ್ಕ್ರಿಪ್ಷನ್ ಲಿಂಕ್ ಕೊಡ್ತೀನಿ, ಆ ಟೈಪ್ಸ್ ನ ಬಗ್ಗೆ ನೋಡಿ ತಿಳ್ಕೊಳ್ಳಿ, ಯಾವ MCB ನ ಎಲ್ಲೆಲ್ಲಿ ಯೂಸ್ ಮಾಡಬೇಕು ಅಂತ. ಸೊ B ಅಥವಾ C ಟೈಪ್ ನ ನಾವು ಯೂಸ್ ಮಾಡ್ತೀವಿ. ಸೊ 32 amps ಮೇಲೆ ಇರುವಂತಹ MCB ನ ಪರ್ಚೇಸ್ ಮಾಡಿ ಅಥವಾ 32 MCB ನ ಪ್ಲೇಸ್ ಮಾಡಿ. ಆದಷ್ಟು 2 ಪೋಲ್ MCB ನ ಪ್ಲೇಸ್ ಮಾಡಿ, 3 ಫೇಸ್ ಇದ್ರೆ 4 ಪೋಲ್ MCB ನ ಪ್ಲೇಸ್ ಮಾಡಿ, ಸರಿನಾ ಫ್ರೆಂಡ್ಸ್? ಸೊ ನಾನು ಎಕ್ಸ್ಪ್ಲೇನ್ ಮಾಡಿರುವಂತಹ ವಿಧಾನ ನಿಮ್ಗೆ ಇಷ್ಟ ಆಗಿದ್ರೆ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ, ಇದೇ ರೀತಿ ಅಪ್ಡೇಟ್ ನ ಕೊಡ್ತಾ ಇರ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.